ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೋಡಿ, ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ರಾಗಿ ಹೊಲ್ದಕ್ಕೆ ಬಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಹಾಗೆ ಹೊಲ್ದಕ್ಕೆ ಬಂದಿದ್ದು, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಬರೀ ಶಾರ್ಟ್ಸ್ ವಿಡಿಯೋಸೇ ಆಗ್ತಿದೆ. ಇವತ್ತು ವಿಡಿಯೋ ಮಾಡೋಣ, ಅದು ದೊಡ್ಡದಾಗಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇದೇ ಫಸ್ಟು ನಾನು 9 ನಿಮಿಷ 10 ನಿಮಿಷ ವಿಡಿಯೋ ಮಾಡಿರೋದು. ದಯವಿಟ್ಟು ತಪ್ಪದೆ ನೋಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ವಿಡಿಯೋ ಮಾಡ್ಬೋದು ಹೊಲದಲ್ಲಿ, ಹೊಲದ ಬಗ್ಗೆ, ಮತ್ತು ಇನ್ನು ಯಾವುದ್ರ ಬಗ್ಗೆ ಮಾಡ್ಬೋದು ಅದರದ್ದು ಬಗ್ಗೆ ಕಮೆಂಟಲ್ಲಿ ತಿಳಿಸಿ, ಮಾಡ್ತೀನಿ. ಹಾಗೆ ಹೊಲ್ದಕ್ಕೆ ಬಂದಿದ್ದಲ್ಲಿ ನೋಡಿ, ಬರೀ ಹಣ್ಣೆ ಹೂವನೇ ಐತೆ ಹೊಲದ ತುಂಬ. ನೋಡಿ, ಈ ವರ್ಷ ಎಲ್ಲರ ಹೊಲದಲ್ಲೂ ಬರೀ ಹಣ್ಣೆ ಹೂವನೇ ಐತೆ. ರಾಗಿಗಿಂತ ಬರೀ ಹಣ್ಣೆ ಹೂವನೇ ಬೆಳೆದೈತೆ. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆವು ನಾನು ನಮ್ಮನೆಯವರು. ನೋಡಿ, ಎಲ್ಲೆಲ್ಲ ಸ್ವಲ್ಪ ಬಿದ್ದೋಗೈತೆ, ಏನು ಮಾಡೋಕ್ಕಾಗಲ್ಲ, ಬಿದ್ದೋಗೈತೆ ಅಲ್ಲಲ್ಲೇ. ಜಾಸ್ತಿ ಏನು ಬಿದ್ದಿಲ್ಲ, ಸ್ವಲ್ಪ ನೋಡಿ, ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬಿದ್ದೈತೆ. ಹಾಗೆ ಇದ್ರ ಪಕ್ಕದಲ್ಲಿ ಹುಳ್ಳಿಕಾಳು ಹಾಕಿದ್ದೀವಿ, ಅದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ. ಅದನ್ನು ಬಂದು ನೋಡ್ಕೊಂಡು ಹೋಗೋಣ ಬನ್ನಿ. ಇದೇ ನಮ್ಮ ಹುಳ್ಳಿ ಗಿಡ ನೋಡಿ, ಹುಳ್ಳಿಕಾಳು ಗಿಡ, ಹುಳ್ಳಿ ಗಿಡ. ಇದನ್ನು ತೋರಿಸಿದ್ದೆ ವಿಡಿಯೋದಲ್ಲಿ, ಅಂದರೆ ಅವಾಗಿನ್ನೂ ಚಿಕ್ಕದು. ಈಗ ನೋಡಿ, ಎಲ್ಲ ಹೂವು ಚೊಟ್ಟು ಆಗೈತೆ. ಇವತ್ತು ಹೊಲ್ದ ಹತ್ರ ಎಲ್ಲ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಬಂದಿದ್ದು. ಇದೇ ಆದಮೇಲೆ ಅಲ್ಲಿ ಜೋಳ ಹಾಕಿದ್ದೀವಲ್ಲ, ಆ ಹೊಲ್ದ ಹತ್ರಕ್ಕೆ ಹೊರಟು ಬರೋಣ ಬನ್ನಿ. ನೋಡಿ, ಹೂವು ಚೊಟ್ಟಾಗೈತೆ, ಬನ್ನಿ ಆ ಹೊಲ್ದ ಹತ್ರಕ್ಕೆ ಹೋಗೋಣ. ಅದೆಲ್ಲ ಪೈಪ್ ಲೈನ್ ಮಾಡ್ತಾರೆ, ಪೈಪ್. ನೋಡಿ, ಬಂದು ಹೊಲ್ದ ಹತ್ರಕ್ಕೆ. ಇದು ವಿಡಿಯೋ ತೋರಿಸಿದ್ದೀನಿ ನಿಮಗೆ, ಬೀಜ ಹಾಕೋದ್ರಿಂದನೂ ವಿಡಿಯೋ ಮಾಡಿದ್ದೀನಿ ಇದು. ನೋಡಿ, ಇಷ್ಟ ಐತೆ, ಇನ್ನೊಂದು ವಾರ ಬಿಟ್ಟರೆ ಸರಿ ಹೊಡಿಬೇಕು. ಅದಲ್ದೇ ನಮ್ಮ ಹೊಲದಲ್ಲಿ ಏನು ಅಂತ ಗೊತ್ತಾ, ನಮ್ಮ ಹೊಲದಲ್ಲಿ ಸೊಪ್ಪು ಜಾಸ್ತಿ ಬೆಳಿತೀವಿ. ನೋಡಿ, ನಾವು ಬೆಳೆಯಲ್ಲ, ಅದೇ ಹುಟ್ಟಿರ್ತದೆ ಸೊಪ್ಪು. ಆ ಸೊಪ್ಪು ಎಲ್ಲ ಥರ ಸೊಪ್ಪು ಇರ್ತದೆ, ಅಂದರೆ ಮಸೊಪ್ಪಿಗೆ, ಸೊಪ್ಪು ಸಾರಿಗೆ ಎಲ್ಲ ಹಾಕ್ಬೋದು. ಅದು ಯಾವ ಸೊಪ್ಪು ಅಂತ ತೋರಿಸ್ತೀನಿ ನೋಡಿ. ಇದೇ ಆ ಸೊಪ್ಪು ನೋಡಿ. ಈ ಸೊಪ್ಪನ್ನು ತಗೊಂಡೋಗಿ ಮಸೊಪ್ಪು, ಸೊಪ್ಪು ಸಾರು, ಇನ್ನು ಹುಳ್ಳಿಕಾಳು ಬಸ್ಸಾರು ಎಲ್ಲ ಈ ಸೊಪ್ಪಲ್ಲಿ ಮಾಡ್ತಾರೆ. ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನಮ್ಮೂರ ಕಡೆ ಜಾಸ್ತಿ ಇದೇ ಥರ ಸೊಪ್ಪು ಹಾಕೋದು. ಆದರೆ ಇದನ್ನು ಬೆರಕೆ ಸೊಪ್ಪು ಅಂತ ಹೇಳ್ತೀವಿ, ಅಂದರೆ ಎಲ್ಲ ಥರ ಸೊಪ್ಪು ಇರ್ತದೆ ಹೊಲದಲ್ಲಿ, ಅದನ್ನು ನಾವು ಬೆರಕೆ ಸೊಪ್ಪು ಅಂತೀವಿ. ನೋಡಿ, ಎಷ್ಟು ಚೆನ್ನಾಗೈತೆ. ಇದು ಸ್ವಲ್ಪ ಕಮ್ಮಿ ಇದರಲ್ಲಿ. ಇದ್ರದ್ದು ಮೇಲ್ಗಡೆ ಇನ್ನೊಂದು ವಿಡಿಯೋ ಮಾಡಾಕಿದ್ದೆ ನೋಡಿ, ಇನ್ನೊಂದು ಬ್ಯಾಚ್ ಜೋಳ ಹಾಕಿದ್ದು. ಅದರಲ್ಲಂತೂ ಎಳೆ ಸೊಪ್ಪು ಜಾಸ್ತಿನೇ ಐತೆ, ತೋರಿಸ್ತೀನಿ ಬನ್ನಿ. ನೋಡಿ, ಜೋಳನೇ ಕಾಣಲ್ಲ, ಅಷ್ಟು ಎಳೆ ಸೊಪ್ಪು. ನೋಡಿ, ಎಷ್ಟು ಒಂದೈತೆ ಎಳೆ ಸೊಪ್ಪು. ಜೋಳನೇ ಅಷ್ಟು ಕಾಣಲ್ಲ, ಬರೀ ಸೊಪ್ಪೇ ಐತೆ. ನಿಮ್ಮೂರ ಕಡೆನೂ ಈ ಥರ ಸೊಪ್ಪು ಹಾಕ್ತೀರಾ ನೋಡಿ. ಬರೀ ಜೋಳದಕ್ಕಿಂತ ಸೊಪ್ಪೇ ಜಾಸ್ತಿ ಐತೆ.
ನೋಡಿ, ಇನ್ನು ಚಿಕ್ಕ ಜೋಳ ಇದು, ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಸೊಪ್ಪು ಕಳೆದ್ರೆ ಜೋಳ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆಯವ್ರು ಹುಲ್ಲಾಯ್ತವ್ರೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವ್ರು ಹುಲ್ಲಾಯ್ತವ್ರೆ. ಇದಕ್ಕೆ ಜೋಳ ಹಾಕಬೇಕು ಅಂದರೆ 20 ದಿವಸ ಆದಮೇಲೆ ಹಾಕ್ತೀವಿ, ಈಗ ಹಾಕಲ್ಲ. ಆದರೆ ನೀಟಾಗಿ ಮಡಿಕೋಬೇಕು ಅಂದ್ಬಿಟ್ಟು ನೀಟ್ ಮಾಡ್ತಾವ್ರೆ ನಮ್ಮ ಮನೆಯವರು. ನೀಟಾಗಿದ್ದರೆ ಜೋಳ ಹಾಕೋಕ್ಕೆ ಚೆನ್ನಾಗಿರ್ತದೆ ಅಂತ ಎಲ್ಲ ಹುಲ್ಲು ಗಿಲ್ಲೆಲ್ಲ ಆಯ್ತವ್ರೆ. ನೋಡಿ, ಬನ್ನಿ ಮಂತಕ್ಕೆ ಹೋಗೋಣ. ಸಾಕು ವಿಡಿಯೋ ಮಾಡಿದ್ದು. ಮನೆ ಹತ್ರಕ್ಕೆ ಹೋಗಿ ಮನೆ ಹತ್ರ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಬನ್ನಿ. ನೋಡಿ, ನಮ್ಮವ್ವ ಆಲೆ ಬಂದೈತೆ ಅಂಗನವಾಡಿಯಿಂದ. ಅಂಗನವಾಡಿಗೆ ಹೋಗಿದ್ದು ಬಂತು. ನಮ್ಮ ಕರಿ ನೋಡಿ, ನಮ್ಮ ಮನೆಯವ್ರು ಆಲೆ ಇದಕ್ಕೆ ಜೋಳ ಹಾಕ್ತೀನಿ ಅಂತ ಮನೆ ಮುಂದೆ ಹಾಕ್ತವ್ರೆ. ಮನೆ ಮುಂದೆ ಜೋಳ ಹಾಕ್ತಾಯಿದ್ದೀವಿ. ಇದು ಜೋಳ ಹಾಕ್ಬಿಟ್ಟು ಮೇವು ಹಾಕ್ಬಿಟ್ಟು ಉತ್ಬಿಟ್ಟು ಕರೆಂಟು 3 ಗಂಟೆ ಕರೆಂಟ್ ಬರ್ತದೆ, ನೀರು ಬಿಡೋಣ ಅಂದ್ಬಿಟ್ಟು ಜೋಳ ಹಾಕ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಬರ್ತದೆ ಕರೆಂಟು. ನಾನು ಗರಿ ಮತ್ತು ಕುರಂಬಳೆ ಎತ್ತಾಕ್ತಾಯಿದ್ದೀನಿ, ಮೊಟ್ಟೆ ಎತ್ತಾಕ್ತಾಯಿದ್ದೀನಿ. ಹಂಗೆ ವಿಡಿಯೋದಲ್ಲಿ ಕೆಲಸಗಳು ಸ್ವಲ್ಪ ಹಾಕಿದ್ದೀನಿ. ಇನ್ನೂ ತುಂಬಾ ಕೆಲಸ ಮಾಡ್ತೀವಿ. ಅಂದರೆ ಇನ್ನೂ ಹಾಲು ಕರಿಬೇಕು, ಹಸಿನಲ್ಲಿ ಸಗಣಿ ಎತ್ತಾಕಬೇಕು. ನೋಡಿ, ಇನ್ನೂ ಸಗಣಿ ತಗೊಂಡೋಗಿ ಎಸಿಬೇಕು. ಇನ್ನೂ ಕೆಲಸ ಐತೆ. ಅಂದರೆ ಅವೆಲ್ಲ ಕೆಲಸ ಏನು ತೋರಿಸೋದು ಅಂದ್ಬಿಟ್ಟು ತೋರಿಸಿಲ್ಲ. ಆದಷ್ಟು ಇಷ್ಟು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬಂದೈತೆ, ನೀರು ಬಿಟ್ಬಿಡೋಣ ಅಂದ್ಬಿಟ್ಟು ವೀಡಿಯೋ ಇಷ್ಟ ಆಯಿತು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ನೋಡಿ ಇಷ್ಟ ಆಗ್ತದೆ ಅಂತ ಹೇಳ್ತವ್ರೆ. ಇಲ್ಲೊಂದು ಸ್ವಲ್ಪ ಸತ್ತೆ ಹುಲ್ಲು ಬಿದ್ದದೆ ಎತ್ತಾಕು ಅಂತವ್ರೆ, ಎತ್ತಾಕ್ತಾಯಿದ್ದೀನಿ. ಇನ್ನು ನಾವು ಮಾಡೋ ಕೆಲಸ ಎಲ್ಲ ತೋರಿಸ್ಬಿಟ್ರೆ ಇಷ್ಟೊಂದು ಕೆಲಸ ಮಾಡ್ತೀರ ಅಂತಿದ್ದೀನ ಅಂತ ಹೇಳ್ತೀವಿ. ಇಷ್ಟು ಕೆಲಸ ಇರ್ತದೆ. ಸಗಣಿ ಎತ್ತಾಕೋದು, ಹಾಲು ಕರಿಯೋದು, ಈ ಕಡೆಗೆ ಹಾಲು ಕುಡಿಸೋದು, ಆಚೆ ಕಡೆ ಸಗಣಿ ಎಲ್ಲ ಎತ್ತಾಕೋದು, ಇಷ್ಟೊಂದು ಕೆಲಸ ಇರ್ತದೆ. ನೋಡಿ, ನಮ್ಮ ಮನೆಯವ್ರು ಹಾಲು ಉಳ್ತಾವ್ರೆ. ಜೋಳ ಹಾಕಿದ್ರು, ನೀರು ಹಾಕಿದ್ರು, ಹಾಲು ಪ್ಯಾಕೆಟ್ ಹಾಕೋದು ಉಳ್ತಾವ್ರೆ. ಟೈಮ್ ಆಯಿತು 3 ಗಂಟೆ ಅಂತ ಹೇಳ್ತಾವ್ರೆ. ನೀರೆಲ್ಲ ಬಿಡ್ತಾವ್ರೆ. ಕರೆಂಟ್ ಕೊಟ್ಟು ಫಸ್ಟು ಮನೇಲಿ ನೀರು ಹಿಡ್ಕೊಬೇಕು. ಫಸ್ಟು ನೀರು ಹಿಡ್ಕೊಂಬಿಡೋಣ. ನಾನು ಮಾಡ್ಬಿಟ್ಟು ಹೋಗಿ ನೀರು ಹಿಡ್ಕೊಳ್ಳೋಣ ಬನ್ನಿ. ಫಸ್ಟು ವೀಡಿಯೋ ಮಾಡಲ್ಲ, ನೀರು ಹಿಡಿತಾ ಇರ್ತೀನಿ, ಹಾಗೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೀರು ಹಿಡ್ದಾದ್ಮೇಲೆ. ಆನ್ ಮಾಡಿದೆ, ನೀರು ಹಿಡ್ಕೊತೀನಿ, ಕಂಟಿನ್ಯೂ. ನೋಡಿ, ನೀರೆಲ್ಲ ಹಿಡ್ದಾಯ್ತು. ನನ್ನ ಮಗ ಬಂದ, ಸ್ಕೂಲಿಂದ ಸ್ಕೂಲು ನಮ್ಮ ಮನೆ ಮುಂದೆನೇ ಇರೋದು. ಬಂದ ಮನೆ ನೀರು ಬಿಡ್ತಾವ್ರೆ, ಕರೆಂಟ್ ಇಟ್ಟು ನೀರು ಬಿಡ್ತಾವ್ರೆ. ನೋಡಿ, ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ, ಇಷ್ಟ ಆಯಿತು ಅನ್ಕೋತಾರೆ. ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಇಷ್ಟ ಆಗಿರ್ತದೆ, ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.